ಬೀಳಕ ಮನೆ ಗಂಡರು ಮಕ್ಕಳೆಲ್ಲ ಬಿಟ್ಟು ಓಡೋಗ್ಯಾರ. ಅದರಿಂದ ನಾವು ಏನು ಜೀವನ ಮಾಡೋಣ, ನಮಗೆ ಈ ಮಾಂಗಲ್ಯ ಉಳಿಸ್ಕೊಡಿ ಅಂತೇಳಿ DC ಆಫೀಸ್ ಮುಂದೆ ನಾವು ಮನವಿ ಕೊಡಕ್ಕೆ ಬಂದೀವಿ. ಮನೆ ಮಠಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಮನೆ ಮಠ ಬಿಟ್ಟು ಹೋದವ್ರನ್ನ ಮತ್ತೆ ಮರಳಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. 6 ಗಂಟೆಗೆ ಬಂದು ರಾತ್ರಿ 11 ತನಕ ಕುತ್ಕೊಂಡು ನಾ ಎಷ್ಟೋ ಸಲ ವಿಷ ತಗೊಳಕ್ ಸತೆ ಹೋಗೇನಿ. ಮಕ್ಕಳ ಮಕ್ಕ ನೋಡಿ ಮತ್ತೆ ಸುಮ್ಮನಾಗೇನಿ. ಏನು ಮಾಂಗಲ್ಯವನ್ನು ಉಳಿಸಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಪೋಸ್ಟ್ ಮುಖಾಂತರ ಕಳಿಸಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೂ ಕೂಡ ಕೊಟ್ಟಿದ್ದೀವಿ. ಹೌದು, ಹಾವೇರಿ ಜಿಲ್ಲೆಯಲ್ಲಿ ಅದೆಷ್ಟೋ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾನೂನನ್ನು ಗಾಳಿಗೆ ತೋರಿ ಬಡ್ಡಿ ವಸೂಲಿ ಮಾಡುತ್ತಿವೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜಿಲ್ಲೆಯ ಹಲವೆಡೆ ಜನರು ಬೇಸತ್ತು ಹೋಗಿದ್ದಾರೆ. ಕಷ್ಟಕಾಲದಲ್ಲಿ ನೆರವಾಗಲು ಅಂತ ಪಡೆದುಕೊಂಡಿರುವ ಸಾಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಯಮ ಮೀರಿ ವಿಧಿಸುವ ಬಡ್ಡಿ, ಚಕ್ರಬಡ್ಡಿ, ಅದು ಇದು ಅಂತ ಸೇರಿ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪದಿಂದ ಅದೆಷ್ಟೋ ಕುಟುಂಬಗಳು ನಲುಗಿ ಹೋಗಿವೆ. ಅದರಲ್ಲೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹಲವೆಡೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಮಹಿಳೆಯರು ಬೇಸತ್ತು ಹೋಗಿದ್ದಾರೆ. ಹಗಲು ರಾತ್ರಿ ಎನ್ನದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಮನೆ ಮುಂದೆ ಬಂದು ಜನರ ಜೀವ ಹಿಂಡುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆದುಕೊಂಡಿದ್ದ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಹಲವು ಮಹಿಳೆಯರು ಈಗಾಗಲೇ ಗ್ರಾಮವನ್ನೇ ತೊರೆದು ಹೋಗಿದ್ದಾರೆ. ಇದರಿಂದ ಮನೆಗಳಲ್ಲಿನ ದನಕರುಗಳು, ಮಕ್ಕಳು, ವೃದ್ಧರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಈಗಾಗಲೇ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸುವಂತೆ ಹಲವು ಬಾರಿ ಸರ್ಕಾರ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಮನವಿಗಳ ಮೇಲೆ ಮನವಿಗಳನ್ನು ಸಲ್ಲಿಸಿದ್ದಾರೆ. ಆದರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಣೆಬೆನ್ನೂರು ತಾಲೂಕು ಘಟಕದ ಅಧ್ಯಕ್ಷ ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮಾಂಗಲ್ಯ ಸರ ಉಳಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸಿ ಎಂಬ ಅಭಿಯಾನ ಆರಂಭಿಸಿದ್ದಾರೆ. ಈ ಅಭಿಯಾನದ ಭಾಗವಾಗಿ ಬುಧವಾರ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಮಾಂಗಲ್ಯ ಸರ ಹಿಡಿದು ಮಹಿಳೆಯರು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸಿ ಎಂದು ನಗರದಲ್ಲಿ ಮೆರವಣಿಗೆ ನಡೆಸಿದರು. ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಅಷ್ಟೇ ಅಲ್ಲ, ಹಾವೇರಿಯ ಅಂಚೆ ಕಚೇರಿ ಮುಂದೆ ಜಮಾಯಿಸಿದ ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿ, ಸಿಎಂ ಸರ್, ನಮ್ಮ ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾವು ಕಳೆದ 6-7 ತಿಂಗಳಿಂದನೇ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಈಗಾಗಲೇ ಕರ್ನಾಟಕದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ಏನು ಋಣಮುಕ್ತ ಕಾಯ್ದೆ ಅಡಿಯಲ್ಲಿ ಎಲ್ಲ ಸಂಘಗಳನ್ನು ಬ್ಯಾನ್ ಮಾಡಿ ಯಾವುದೇ ರೀತಿಯಾದಂಥ ಇವರು ಸಾಲ ಕಟ್ಟದ ರೀತಿಯಲ್ಲಿ ನೊಂದ ಕುಟುಂಬಗಳನ್ನು ಉಳಿಸಬೇಕು. ಈಗಾಗಲೇ ಮನೆ ಮಠಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಮನೆ ಮಠ ಬಿಟ್ಟು ಹೋದವ್ರನ್ನ ಮತ್ತೆ ಮರಳಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಂತರ ಏನು ನಾವು ಮಾಂಗಲ್ಯವನ್ನು ಉಳಿಸಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಪೋಸ್ಟ್ ಮುಖಾಂತರ ಕಳಿಸಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೂ ಕೂಡ ಕೊಟ್ಟಿದ್ದೀವಿ. ಕೂಡಲೇ ನೊಂದ ಕುಟುಂಬಗಳನ್ನು ಉಳಿಸಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿಕೊಂಡು ನಮ್ಮ ಮನವಿಯನ್ನು ಸ್ವೀಕರಿಸಿದ ಎಲ್ಲ ಅಧಿಕಾರಿಗಳು ಕೂಡಲೇ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕಂತ ಈ ಮೂಲಕ ಕೇಳಿಕೊಳ್ತಾರೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಕೊಟ್ಟು ಪ್ರತಿದಿನ ಬೆಳಗ್ಗೆ RBI ನಿಯಮವನ್ನು ಪಾಲನೆ ಮಾಡದೇ ಅಧಿಕ ಬಡ್ಡಿ ವಿಧಿಸಿ ಪ್ರತಿ ವಾರ 15 ದಿವಸ ತಿಂಗಳಿಗೊಮ್ಮೆ ಅವ್ರ ಮನೆ ಬಾಗಿಲಿಗೆ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಮತ್ತು ವಸೂಲಿ ಮಾಡ್ತಕ್ಕಂಥ ನಿಯಮಗಳ ಗಾಳಿಗೆ ತೂರಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿಗಳು ಮಹಿಳೆಯರ ಮೇಲೆ ಅನಾವಶ್ಯಕವಾಗಿ
ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಕ್ತವಾದ ಕಾನೂನು ಜಾರಿಗೆ ತಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಒಂದು ಏನು ಫೈನಾನ್ಸಿಂದ ಹಾವಳಿಯಿಂದ ನಮ್ಮ ಮಹಿಳೆಯರನ್ನು ಮುಕ್ತ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ತಗೊಂಡಿರುವಂಥ ನೊಂದ ಮಹಿಳೆ ನನ್ನ ವೈಯಕ್ತಿಕವಾಗಿ ನನಗೆ ಭಾಳ ತೊಂದರೆ ಕೊಟ್ಟಾರ. ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ 11 ತನಕ ಕುತ್ಕೊಂಡು ನಾ ಎಷ್ಟೋ ಸಲ ವಿಷ ತೊಗೊಳಕ್ಕೆ ಸತೆ ಹೋಗೇನಿ. ಮಕ್ಕಳ ಮಕ್ಕ ನೋಡಿ ಮತ್ತೆ ಸುಮ್ಮನಾಗೇನಿ. ಇವರು ಬಡ್ಡಿ ಇದು ಮಾಡೋದಲ್ಲದೆ ಮತ್ತೆ ಡಬಲ್ ಬಡ್ಡಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಾಕತ್ತಾರೆ. ಹೆಂಗಾರ ಮಾಡಿ ಇದರಿಂದ ನಮ್ಮ ಪರಿಹಾರ ಕೊಡಿಸ್ಲೇಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಹಾವಳಿ ಜೋರಾಗಿ ಹಿಂದಿನ ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಹೇಳಿ ಕಳಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ. ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಹೋಗಿದ್ದಾರೆ ದುಡಿಮಿಲ್ದಾನೆ. ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಂಗಲೇ ನಮ್ಗೆ ಕೊಳ್ಳಾಗಿಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ? ಈ ಮಂಗಲೇ ಹಾಕ್ಕೊಂಡು ನಾವೆಲ್ಲ ದುಡ್ಡು ನಾವು ಜೀವನ ಮಾಡೋಣ, ನಮ್ಮನ್ನ ಯಾರು ಕರ್ಕೊಳಲ್ಲ. ಅದಕ್ಕೆ ನಮಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ನಿಂದ ಬಡ್ಡಿ ಸಾಲಗಾರರಿಂದ ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದ್ರಪ್ಪ ಅನ್ನೊಂದು ಹೆಸರು ಇಲ್ಲ ಅಂದರೆ ಎಲ್ಲ ಬಡ ಹೆಣ್ಮಕ್ಳು ಬಂದು DC ಆಫೀಸ್ ಮುಂದೆ ಒಂದು ಏನಾರ ಬಾಟ್ಲಿ ಗಿಟ್ಲಿ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ ಸರ್, ಈ ಮಾಂಗಲ್ಯದಿಂದ ನಮಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಲ್ಲಕ್ಕೆ ನಾಡಿನಿಂದ ಇವತ್ತು ಮುಂದೆ ಮಹಿಳೆಯರು ಏನು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ಪಿಸಿ ಎಂಬ ಹೋರಾಟವನ್ನ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನು ನೊಂದ ಮಹಿಳೆಯರ ಪರವಾಗಿ ಅವರಿಗೆ ಮಾಂಗಲ್ಯ ಸರದ ಮುಖಾಂತರ ನಮ್ಮ ಮನವಿ ಕಾಪಿಯ ಮುಖಾಂತರ ಪೋಸ್ಟ್ ಮಾಡ್ತಾ ಇದ್ದಾವೆ. ಈ ಪೋಸ್ಟ್ ಮುಗಿದ ತಕ್ಷಣವೇ ಏನು ನೊಂದ ಮಹಿಳೆಯರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವುಗಳು ಏನು ಮೈಕ್ರೋ ಫೈನಾನ್ಸ್ಗಳು ಕಿರುಕುಳ ಕೊಡ್ತಾ ಇದಾವೆ. ಈಗಾಗಲೇ ಕರ್ನಾಟಕದಾದ್ಯಂತ ಏನು ಸಾವು ನೋವಿನ ನಡುವೆ ಇವತ್ತು ಮನೆ ಮಠಗಳನ್ನ ಬಿಟ್ಟು ಹೋಗಿದಂತ ಮಹಿಳೆಯರನ್ನ ರಕ್ಷಣೆ ಮಾಡುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ಮುಂದಾಗಬೇಕಂತ ಹೇಳಿ ಇವತ್ತು ಮಾಂಗಲ್ಯವನ್ನ ಇದ್ರೊಳಗೆ ಇಟ್ಟು ನಾವು ಈ ಮಾಂಗಲ್ಯವನ್ನ ಇದ್ರೊಳಗೆ ಇಟ್ಟು ನಾವು ಸಿದ್ದರಾಮಯ್ಯನವರಿಗೆ ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದೇವೆ. ದಯಮಾಡಿ ಸಿದ್ದರಾಮಯ್ಯನವರು ಕೂಡಲೇ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ. ಹೋದಾಗ ತಮ್ಮನ್ನು ಕೊಡಕ್ಕೆ ಹೋಗಿದ್ರು. ಅವ್ರು ನಮ್ಮ ಪೂಜೆ ಕಟ್ಟಿದ್ರು. ರಾತ್ರಿ 10 ಗಂಟೆ ಮಳೆ ಕೊಟ್ಟಿದ್ದು ಕೊಡ್ಬೇಕಂತ ಇಲ್ಲ ಸರ್, ಕಂಪ್ಲೇಂಟ್ ಕೊಟ್ಟು ಒಬ್ಬರಿಗೆ ಹೆಣ್ಮಕ್ಳು ಕಷ್ಟ